ಓ ಏನೇ ಗಗ್ಗಿ ಬಾರೆ. ಏನಕ್ಕ ಅಂತ ಇಂತ ನಿಮ್ಮ ಚಿಕ್ಕಮ್ಮನ ಓಡಿಸ್ಬಿಟ್ಟಲ್ಲ ನೀನು. ಹೇಳು, ಇಷ್ಟು ದಿವಸ ನಿನ್ನ ಸಾಕೈತೆ ಬೆಳೆಸೈತೆ ನೋಡ್ಕೊಂಡವ್ರೆ ಅಂಬೋದೊಂದು ಸ್ವಲ್ಪ ಏನಾದರೂ ಬೇಡವಾ? ನಿಮ್ಮ ಅಪ್ಪಗೆ ಇಲ್ಲದ್ದೇಳಿ ನಿಮ್ಮ ಚಿಕ್ಕಮ್ಮನ ಓಡಿಸ್ಬಿಟ್ಟಲ್ಲ ನೀನು. ನಾನೇನು ಓಡಿಸಿಲ್ಲ ಕಣಕ್ಕ, ನೀನು ಯಾಕೆ ನನಗೆ ಹಿಂಗೆ ಹೇಳ್ತೀಯ? ನಾನಲ್ಲ, ಅಪ್ಪಯ್ಯ ಈ ಮನೆಯಾಗಿರಬೇಡ ಅಂತ ಕಳಿಸಿರೋದು. ಏನೇ ಅಂದ್ರೂ ನಿನಗೆ ಸ್ವಲ್ಪನಾದ್ರೂ ಪ್ರಜ್ಞೆ ಇಲ್ಲ ಹೇಳು. ಅಲ್ಲ, ಎಷ್ಟು ಒಳ್ಳೆ ಹುಡುಗಿ ಅನ್ಕೊಂಡಿದ್ವಿ ನಿನ್ನ, ಹಿಂಗೆ ಅನ್ಕೊಂಡಿರ್ಲಿಲ್ಲ. ಅರುತ್ತು ಜೊತೆ ಸೇರ್ಕೊಂಡು ನೀನು ಹಾಳಾಗಿದೀಯ. ಅಂತೂ ಇಂತೂ ಓಡಿಸ್ಬಿಟ್ಟಲ್ಲ ಯಮ್ಮನ್ಗೆ. ಪಾಪ ಊರಾಗೆಲ್ಲ ಇವಾಗ ನಿಮ್ಮನ್ನೇ ಬೈಕ್ಯಮದು. ಇಷ್ಟು ದಿವಸ ಮಾರಾಗಿತ್ತು ನಮ್ಮಮ್ಮ ಹೆಂಗ ನೋಡ್ಕೊಂಡ್ಲು, ಯಾರು ನೋಡ್ಕೊಂತಿದ್ರು? ಯಾರು ಅವ್ರು ಸಾಕ್ರಿ ಕಂಡರ ಮಕ್ಳನ್ನ ಯಾರು ಸಾಕಲ್ ಕಣಿ. ಇವತ್ತು ನಿಮ್ಮ ಚಿಕ್ಕಮ್ಮ ನಿಮ್ಮನ್ನು ನೋಡ್ಕೊಂಡೇ ಇದ್ದಾಳೆ, ಅವ್ರ ಮಕ್ಳು ಅವ್ರಿಗೆ. ನೀವು ಕಂಡರ ಮಕ್ಕಳು, ನಿಮ್ಮ ಚಿಕ್ಕಮ್ಮ ಅಷ್ಟಾದರೂ ನೋಡ್ಕೊಂಡವಳೆ ನಿನಗೆ. ನಿಮ್ಮ ಚಿಕ್ಕಮ್ಮನ್ನ ಓಡಿಸ್ಬಿಟ್ರಲ್ಲ ನೀವು ತವ್ರ ಮನೆಗೆ. ಪಾಪ ಆ ಅಕ್ಕಯ್ಯ ಎಷ್ಟು ಒಳ್ಳೇದು ಅಂತಾರನ್ನ ಕಂಡಾರ ಮಾತು ಕೇಳಿ ಓಡಿಸ್ಬಿಟ್ಟಲ್ಲೇ ನೀನು. ಏನೇ ಅಂದ್ರೂ ನಿನ್ನ ಬುದ್ಧಿ ಸರಿ ಇಲ್ಲ ಕಣೆಗಗನ. ಅಕ್ಕ, ನನಗೆಲ್ಲ ನೀನು ಹಂಗೆಲ್ಲ ಮಾತಾಡಬೇಡ. ನಾನು ಅಲ್ಲ, ಚಿಕ್ಕಮ್ಮ ಮಾಡಿರೋದಕ್ಕೆ ನಮ್ಮ ಅಪ್ಪ ಈ ಮನೆಯಾಗ ಇರಬೇಡ ಅಂತ ಹೇಳಿ ಕಳಿಸಿರೋದು. ನಮ್ಮ ಅಪ್ಪಯ್ಯ ನನ್ನ ಮದಿಯೋದು ಎಲ್ಲ ನೋಡ್ತಲ್ಲ, ನಮ್ಮ ಚಿಕ್ಕಮ್ಮ ಮದಿಯೋದೆಲ್ಲ ನಮ್ಮ ಅಪ್ಪ ಕಣ್ಣಾರೆ ನೋಡಿದ್ಕೆ ಸಿಟ್ಟು ಬಂತು, ಅದಕ್ಕೆ ಕಳಿಸಿರೋದು. ನೀನು ನನ್ನ ಬೈಬೇಡ, ನನಗೆ ಯಾಕೆ ಹೇಳ್ತೀಯ? ಅಕ್ಕ ಬಾರೆ, ಯಾಕೆ ಇಲ್ಲೇ ಇದೆಯಾ? ಮಾತಾಡಿಸ್ಬೇಡ ಇವ ಅಕ್ಕನ. ಬಾ, ಅಪ್ಪ ಮಾತಾಡಿಸ್ಬೇಡ ಅಂತ ಹೇಳೈತೆ. ಇವನು ನೋಡು, ಬಾ. ಏಯ್, ನಿಮ್ಮ ಚಿಕ್ಕಮ್ಮ ಅವತ್ತು ಬರಲಿಲ್ಲ ಅಂದರೆ ನಿಮ್ಮಮ್ಮ ಯಾವತ್ತು ನಿನ್ನ 2 ದಿನನೋ 3 ದಿನನೋ ಅವತ್ತೇ ಬಿಟ್ಟು ನಿಮ್ಮಮ್ಮ ಸತ್ತೋಗಿದ್ದಾಳೆ. ಅಂಥದ್ರಾಗೆ ನೀನು ಇಟ್ಟುದ್ದ ಬೆಳೆದಿದೆಯಾ ಅಂದರೆ ಅದಕ್ಕೆ ನಿಮ್ಮ ಚಿಕ್ಕಮ್ಮನೇ ಕಾರಣ. ಹೆಂಗೆ ನೋಡ್ಕೊಂಡು ನಿನ್ನ ಎಷ್ಟು ಚೆನ್ನಾಗಿ ಸಾಕಿದ್ದಾರೆ. ಸ್ವಲ್ಪ ನಿನಗದು ಗೊತ್ತಾಗಲ್ಲ ಇನ್ನೂ, ಯಾಕಂದರೆ ಸಣ್ಣನಲ್ಲ ನೀನು. ಅದಕ್ಕೆ ಆ ಹುಡುಗಿ ಮೇಲೂ ನಿಮ್ಮ ಚಿಕ್ಕಮ್ಮನ ಮೇಲೂ ಹೆಂಗೆ ಆಡ್ತಿರಲ್ಲ ನೀವು, ಗೊತ್ತಾಗಲ್ವಿ? ನಿಮ್ಮ ಅಪ್ಪಗೆ ಹೇಳ್ಬೇಕು ನೀವಿನ್ನೂ. ನಿಮ್ಮ ಅಪ್ಪಗೆ ತಿಳಿಲಿಲ್ಲ ಅಂದರೆ ಬಿಡಪ್ಪ ನಮ್ಮನ್ನು ನೋಡ್ಕೊಂಡೈತೆ ನಮ್ಮ ಚಿಕ್ಕಮ್ಮ ಅಂತ ಹೇಳ್ಬೇಕು. ಕಣ್ಣಾರ ಮಾತು ಕೇಳ್ಕೊಂಡು ಹಿಂಗೆ ಗಲಾಟೆ ಮಾಡಿದಿರಲ್ಲ, ಗೊತ್ತಾಗಲ್ವಿ ನಿಮಗೆ? ನೀನು ನಮ್ಮ ಚಿಕ್ಕಮ್ಮನ ಜೊತೆ ಸೇರ್ಕೊಂಡು ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ತಿದ್ದೆ. ನೀನು ಒಳ್ಳೆಳಲ್ಲ, ನನಗೆ ಗೊತ್ತು. ನಮ್ಮ ಋತಕಯ್ಯ ಹೇಳೈತೆ. ಬಾ, ಯಾಕ ಮಾತಾಡಿಸ್ಬೇಡ, ನೀವು ಅಕ್ಕನ ಬುದ್ಧಿ ಸರಿ ಇಲ್ಲ. ನಿಮ್ಮ ಋತು ಅಕ್ಕ ನಿಮ್ಮ ಅಪ್ಪನ ಕಡಿಕಾದರೆ ಈ ಅಂಜಲಿ ನಮ್ಮ ಚೌಡಾಂಟಿ ಕಡಿಕೆ, ಗೊತ್ತಾ? ನಿಮ್ಮ ಚಿಕ್ಕಮ್ಮನ ಕಡಿಕೆ ನಾನು. ಕಂಡಾರ ಮಕ್ಕಳನ್ನ ಯಾರೂ ಸಾಕಲ್ಲ ಕಣೋ ನೀವು. ಕಂಡಾರ ಮಕ್ಕಳು ಇವತ್ತು ಅಷ್ಟಾದರೂ ನೋಡ್ಕೊಳತ್ತಲ್ಲ ಚೌಡಕಯ್ಯ, ಅದಕ್ಕೆ ಮೆಚ್ಚಬೇಕು ನಿಮಗೆ. ಏನೇ ಆಗಲಿ ಅವ್ರ ಮಕ್ಳ ಮೇಲೆ ಇದ್ದಿದ್ದ ಆಸೆ ಕಂಡಾರ ಮಕ್ಳ ಮೇಲೆ ಯಾರಿಗೂ ಇರೋಲ್ಲ ಅಲ್ಲ. ಇಷ್ಟು ದಿವಸ ನೋಡ್ಕೊಳತ್ತಲ್ಲ, ಅದಕ್ಕೆ ಗ್ರೇಟ್ ಅಂತ ಹೇಳ್ಬೇಕು ಆ ಅಕ್ಕಗೆ, ಗೊತ್ತಾ? ಹಿಂಗೆಲ್ಲ ಮಾಡ್ತಿರಲ್ಲ. ಹೇಳು, ಬರೀ ಮಕ್ಕ ಇಳೆ ಬಿಡೋದು ಕಲಿತಾಳೆ. ಹೇಳಿದ್ರೆ ಗಗ್ಗಿ ಅದಕ್ಕೆ ಮತ್ತೆ ನಿನಗೆ ಸರಿಯಾಗಿ ಹೆಸರಿಕೇರೆ ಗಗ್ಗಿ ಅಂತ. ಯಾಕಕ್ಕ ನೀನು ನನ್ನ ಬೈಯೋದು? ಹಂಗೆಲ್ಲ ಬೈಬೇಡ ನೀನು. ಬಾರ ಅಕ್ಕ, ಮಕ್ಕ ನಾವೇನು ಕೇಳ್ತೀಯ? ಹೋಗು, ನೀನೇನು ನಮ್ಮನ್ನು ಮಾತಾಡಿಸ್ಬೇಡ. ನಮ್ಗೆ ಯಾಕೆ ಹೇಳ್ತೀಯ? ಹೋಗು, ನಮ್ಮ ಅಪ್ಪಗೆ ಹೇಳೋಗು. ಯಾಕೆ ಅಂಜಲಿ ಆ ಹುಡುಗರ ಮೇಲೆ ಹಂಗೆ ರೇಗಾಡ್ತಾ ಇದೆಯಾ? ಸುಮ್ಮನಿರಿ, ನಿನ್ಗೆ ಯಾಕೆ ಹುಡುಗರ ಮೇಲೆ ಯಾಕೆ? ನನಗೆ ಸಿಟ್ಟಲ್ಲೇ ಬಂತು, ಅದಕ್ಕೇನೆ ಬೈತಾ ಇದ್ದೀನಿ. ಅಲ್ಲ ಅಪ್ಪ ಹೆಂಗೆ ಮಾಡಿದ್ರೆ ಬಿಡಪ್ಪ ಅಂತ ಹೇಳಿ ಇವರು ಹೇಳ್ಬೇಕೆ ಹೊರತು, ಅಲ್ಲ ಅಪ್ಪನ ಜೊತೆ ಸೇರ್ಕೊಂಡು ಇವಳು ಹಂಗೆ ಮಾಡೋಳಲ್ಲ. ಇವಳು ಇನ್ನೂ ನೋಡಪ್ಪ ನಮ್ಮನ್ನು ಯಾರು ಸಾಕಾರಿದ್ರು ಬೆಳೆಸಾರಿದ್ರು ಅಂತ ಯೋಚನೆ ಮಾಡ್ಬೇಕಾ? ಇಷ್ಟೊಂದೆಲ್ಲ ಮಾತಾಡ್ತಾಳ ಋತು ಜೊತೆ ಸೇರ್ಕೊಂಡು. ಬಿಡತ್ತ, ಅವಳು ಹೆಂಗಾರ ಮಾಡ್ಕೊಂಬಳಿ, ಯಾಕೆ ಸುಮ್ಮನೆ? ಬಿಡು, ಸುಮ್ಮನಿರತ್ತ. ಹುಡುಗರಿಗೆ ಏನು ಹೇಳ್ತೀಯ ಪಾಪ? ಹುಡುಗರಿಗೆ ಏನು ಗೊತ್ತಾಗುತ್ತೆ? ಬಸಪ್ಪಗೆ ಹೇಳು ಹೋಗಿ. ಬಸಣ್ಣಗೆ ಹಿಂಗೆ ನೀನು ಕರ್ಕೊಂಬಂದು ನೋಡ್ಕ ಅಂತ ಹೇಳಿ ಹೇಳು. ಅವಳು ಇಲ್ದಿದ್ರೆ ಇವತ್ತು ನಿಮ್ಮನ್ನು ಯಾರು ನೋಡ್ಕೊಂಬಾರೋ ಅಂತ ಬಸಪ್ಪ ಅಂತ ಮಾತಾಡ. ಹುಡುಗರಿಗೆ ಹೇಳಿರಿ ನೀನು, ಆ ಹುಡುಗರಿಗೆ ಹೇಳ್ತೀಯಲ್ಲೇ ಅಂಜಲಿ. ಅಲ್ಲ, ಇವ್ರಿಗಿರ್ಬೇಕು ಫಸ್ಟ್ ಅದು. ಇವತ್ತು ಅಕ್ಕ ಚೌಡಕಾಯಿ ನೋಡ್ಕೊಂಬಿಲ್ಲ ಅಂದರೆ ಇವ್ರು ಎಲ್ಲಿ ಇರೋರು ಅಂತ ಯೋಚನೆ ಮಾಡಬೇಕು. ಯಾರು ನೋಡ್ಕೊಂತಿರ್ಲಿಲ್ಲ ಇವತ್ತು, ಯಾರೂ ಅವ್ರ ದಡಮ್ಮಗಳು ಆಗಲಿಲ್ಲ, ಯಾರೂ ಆಗಲಿಲ್ಲ. ಇವತ್ತು ಹೆಂಗನ ಮದುವೆ ಆಗಿ ಇಲ್ಲಿ ಬಂದು ಕಾಪ್ರ ಮಾಡಿ ಇಷ್ಟು ದಿವಸ ಹೆಂಗೆ ಚೆನ್ನಾಗಿ ನೋಡ್ಕೊಂಡೈತಿ, ಅದಕ್ಕೆ ಗ್ರೇಟ್ ಅಂತ ಹೇಳ್ಬೇಕು, ಗೊತ್ತೇ ಇವತ್ತು. ಇವತ್ತು ಎಂಥರನ ಆಗಲಿ ಇವತ್ತು ಹೆಂಗೆ ನೋಡ್ಕೊಂಡವ್ರಲ್ಲ ನಮಗೆ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಬೇಕು. ಇಷ್ಟೊಂದೆಲ್ಲ ನಾ ಇವಾಗ ಹೆಂಗೋ ದೊಡ್ಡವರಾಗಿದ್ದೀವಿ ಅಂತೇಳಿ ಹಿಂಗೆ ಮಾಡೋದಲ್ಲ. ಅದಕ್ಕೇನೆ ಅವಳು ಋತು ಬಸವಣ್ಣನ ಕಡಿಕೆ ಇದ್ದಾಳೆ, ಅದಕ್ಕೆ ನಾನು ಚೌಡಾಂಟಿ ಕಡಿಕಿದ್ದೀನಿ. ಯಾಕಂದ್ರೆ ಚೌಡಾಂಟಿ ಮಾಡಿರೋದು ನನಗೆ ಗೊತ್ತೈತಿ. ಈ ಹುಡುಗ ಇಟ್ಟಿದ್ದ ಅವಾಗಿಂದ ನಾನು ನೋಡ್ಕೊಂಡೈತಿ, ನಾನು ನೋಡಿದ್ದೀನಿ ಅದನ್ನೆಲ್ಲಾನು. ನಾನು ನೋಡಿರೋದಕ್ಕೆ ಹೇಳ್ತಾ ಇರೋದು ರುಕ್ಕಯ್ಯ. ನೀವು ನೋಡಿದಿರ್ತಾನೆ, ನೋಡ್ಕೊಂಡೈತಾನೆ. ನೋಡ್ಕೊಂಡವಳೆ ಸರಿ ಅಂಜಲಿ, ಆದರೆ ಅವಳು ನೋಡ್ಕೊಂಡಿದ್ಕೂ ಅದಕ್ಕೊಂದು ಅವಳು ಸರಿಯಾಗಿರಲಿಲ್ಲ ಕಣೆ. ನೋಡ್ಕೊಂಡಿದ್ಕೂ ಒಂದು ಬೆಲೆ ಸಿಗ್ಬೇಕಂದ್ರೆ ಅಷ್ಟೊಂದೆಲ್ಲ ನೋಡ್ಕೊಂಡಿದ್ಕೂ ಒಂದು ಲೀಟ್ರಾಗ ಅವಳು ಬೆಲೆ ಕಳ್ಕೊಂಡ್ರು. ಯಾಕಂದರೆ ಇವಾಗ ಹುಡುಗರು ನೋಟು ಹಿಡ್ಕೊಂಡು ಒಯ್ಯೋದು, ಹುಡುಗರು ಬದುಕು ಮಾಡಿಸ್ಯೋದು, ಹುಡುಗರ್ಗೆ ಹಂಗೆ ಮಾಡೋದು, ಉಂಬದಕ್ಕೆ ಖಾರದ ಪುಡಿ ಹಾಕೋದು, ಇಂಥವೆಲ್ಲ ಮಾಡೋಣ ಅಂತ ಮಾಡಬಾರ್ದಾಗಿತ್ತು. ಅವಳು ನೋಡ್ಕೊಂಡಿದ್ಕೂ ಏನು ಪ್ರಯೋಜನ ಆಗುತ್ತೆ ಹೇಳು?
ಅವಳು ನೋಡ್ಕೊಂಡಿದ್ದಕ್ಕೆ ಏನು ಪ್ರಯೋಜನ ಆಗಲ್ಲ. ಅದಕ್ಕೇ ನಾನು ಹೇಳ್ತಾ ಇದ್ದೀನಿ. ಹಂಗೆಲ್ಲನ ಮಾಡಬಾರ್ದಾಗಿತ್ತು ಅಂತ ನಾನು ಹೇಳ್ದೆ. ಆದರೆ ಅವಳು ಕೇಳಲಿಲ್ಲ. ಅವಳು ಮಾಡಿರೋದು ತಪ್ಪು ಕಣೆ. ನೀನೇನೇನು ನಿನಗೆ ಗೊತ್ತಿಲ್ಲ ಅದು. ಅಯ್ಯೋ ಎಲ್ಲ ಮಾಡ್ತಾರೆ ಯಾಕ ರೊಕ್ಕಯ್ಯ. ಇವಾಗ ಗಂಡು ಕರ್ಕೊಂಡು ಅಕ್ಕಯ್ಯ ಮದುವೆ ಅದಕ್ಕೆ ಬೇರೆ ಹೋಗೋದಾಯ್ತು ಬಿಡು. ಹುಡುಗರು ಇದ್ದಾವೆ ಅಂತೇಳಿ ಸುಮ್ಮನೆ ಐತಿ ಬಿಡ. ಹುಡುಗರು ಇದ್ದಾವಲ್ಲ ಅಂಬದಕ್ಕೋಸ್ಕರ ಇಲ್ಲ ಕರ್ಕೊಂಡೋಗಿ ಹಾಸ್ಲಕ್ಕೆ ಬಿಟ್ಟು ಬಾ ಅಂತ ಹೇಳ್ಬೋದಾಗಿತ್ತು. ಹಾಸ್ಲಕ್ಕೆಲ್ಲನ ಸೇರಿಸ್ಬರ್ಬೋದಾಗಿತ್ತು. ಹಂಗಂದ್ರೂ ಬಿಡತ್ತ ನಾವು ನೋಡ್ಕೊಂಬದಲ್ಲ ಯಾರು ನೋಡ್ಕೊಂತಾರೆ ಅಂತ ಎಷ್ಟೋ ದಿವಸ ಹೇಳೋದು ಗೊತ್ತೇ ಅಲ್ಲ ಕಣೆ ಅಂಜಲಿ. ನಾವು ನೋಡ್ಕೊಂಬದಲ್ಲ ಯಾರು ನೋಡ್ಕೊಂತಾರೆ ಹುಡುಗರನ್ನ ನಾವೇ ನೋಡ್ಕೊಂಬೋದು ಅಂತ ಹೇಳಿ ಎಷ್ಟು ಚೆನ್ನಾಗಿ ಅಕ್ಕಯ್ಯ ಮಾತಾಡೋದು. ಅಂಥದನ್ನ ಅಂತರ ಮೇಲೆ ಹಿಂಗೆ ಮಾಡಿಬಿಟ್ರಲ್ಲ. ನನಗೆ ಅದಕ್ಕೇನೆ ಬೋಲ್ಸಿಟ್ಟು ಬಂತು. ಅದಕ್ಕೆ ಹೇಳ್ತಾ ಇದ್ದೀನಿ. ಬಾರಿ ಯಾಕ ಸುಮ್ಕೆ ಬಾ. ಓಡಿಸ್ಬಿಟ್ಲು. ಹಂಗೇನೆ ಅಂತೂ ಇಂತೂ ಅದು ಇದು ಹೇಳಿ ಅವ್ರ ಅಪ್ಪಗೆ ಆ ಋತು ಜೊತೆ ಸೇರ್ಕೊಂಡು ಓಡಿಸ್ಬಿಟ್ಲು ಪಾಪ ಅಕ್ಕಯ್ಯನ. ಅದಕ್ಕೆ ನಾನು ಸರಿಯಾಗಿ ಅಂದಿದ್ದು. ನಿನ್ಗೇನು ಉದ್ಧಾರ ಆಗಲ್ಲ ನೀನು. ನೋಡು ಮುಂದೊಂದಿನ ನಿನಗೆ ಎಂಥದ್ದು ಬರುತ್ತೆ ಅಂತ ಹೇಳಿ ಅಲ್ಲ. ನೀನು ಈಗ ನಿಮ್ಮ ಅಮ್ಮ ಎತ್ತು ತಾಯಿಗೆ ನಾನು ನಿಮ್ಮ ಚಿಕ್ಕಮ್ಮನೇ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿರೋದು ಸಾಕಿರೋದು ಅಂತಾರ್ಗೆ ಹಿಂಗೆ ಮಾಡಿಬಿಟ್ಟಲ್ಲ. ಒಳ್ತಾ ಹೋಗ್ತಾ ಇದ್ದಾಳೆ. ಹೋಗ್ಲೇಳು ಬಿಡು. ಏನು ಒತ್ತಾಡ್ಕೊಂಡು ಯಾರೇನು ಹೆದರಿಕೆಮಲ್ಲ ಇಲ್ಲಿ. ಒಳ್ಳೆಯಳು ಪಾಪ. ಬೇಡ ಅಂತ ಹೋಗ್ಲಿ. ಅವ್ರವ್ರು ಹೆಂಗನ ಮಾಡ್ಕೊಂಬಿಡಿ ಸುಮ್ಮನೀರು. ಅಲ್ಲ ಸ್ವಲ್ಪ ನೆನೆಸ್ಬೇಕು. ನಾ ಮುಂದೆ ಹಿಂದೆ ಹೆಂಗಿದ್ವಿ ಅಂತ ಹೇಳಿ ದಿವಸಕ್ಕೆ ಒಂದ್ಸತಿ ಆದರೂ ನೆನೆಸ್ಕೋಬೇಕು. ಏನೇ ಆಗಲಿ ನಾನು ಯಾವುದೇ ಆಗಲಿ ಇಲ್ಲಿದ್ದು ನೆನೆಸ್ಕೊಂತೀನಿ. ದಿನಕ್ಕೆ ಒಂದ್ಸತಿ ಆದರೂ ನೆನೆಸ್ಕೊಂತೀನಿ. ನಾನು ಯಾತಾದರೂ ಒಂದಲ್ಲ ಒಂದಿನ ನಾನು ನೆನೆಸ್ಕೊಂತೀನಿ ಗೊತ್ತೇ. ಹಿಂಗೆ ನೆನೆಸ್ಕೊಂತೀನಿ ನಾನು. ಮೊದಲು ನಾವು ಹಿಂಗಿದ್ವಲ್ಲೇ ಹಿಂಗೆ ಆತಲ್ಲೇ ಅಂತ ನೆನೆಸ್ಕೊಂತೀವಿ. ಅದನ್ನೆಲ್ಲ ನೆನೆಸ್ಕೋಬೇಕು. ಇವಾಗ ನಾನು ದೊಡ್ಡವಳಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ನಾನು ಮುದ್ದೆ ಮಾಡಿಕೊಂಡಿದ್ದೀನಿ ಅಂತ ಹೇಳಿ ಅವ್ರ ಚಿಕ್ಕಮ್ಮ ಮಾಡಿರೋದು ಮರೆಯೋದಲ್ಲ ಇವಳು. ಸ್ವಲ್ಪ ಇವಳು ಎಚ್ಚರಿಕೆಯಿಂದನ ಇರಬೇಕು. ಸ್ವಲ್ಪ ನೆನೆಸ್ಬೇಕು ಆದೋದರ್ನ ಕಷ್ಟದಾಗ ಯಾರಾಗಿರ್ತಾರೆ ಎಂಬುದನ್ನ ಮರಿಬಾರ್ದು ಯಾವತ್ತೂ. ಯಾಕೆ ಹಂಗೆ ಬೈ ಮಾಡ್ತೀವಿ ಅಂಜಲಿ? ಆ ಹುಡುಗರಿಗೆ ಬೈತಾಳ ಅವಳು. ಅದಕ್ಕೆ ಹುಡುಗರಿಗೆ ಏನು ಬೈತೀಯ ಸುಮ್ಕಿರು. ಆ ಹುಡುಗರಿಗೆ ಯಾಕೆ ಬೈಯಕ್ಕೋದೆ ಅಂತ ನಾನು. ಆ ಹುಡುಗರಿಗೆ ಬೈಯಕ್ಕೆ ಹೋಗ್ಬೇಡ, ಹೆಂಗ ಮಾಡ್ಕೊಂಬೇಳು ಅಂತ ನಾನು. ಅವಳು ನಿಮ್ಮಮ್ಮ ಇನ್ನು ನಿಮ್ಮ ಚಿಕ್ಕಮ್ಮನ ಓಡಿಸಿರಿ ಅಂತ ಬೈತಾ ಇದ್ದಾಳೆ. ಏನು ಮಾಡೋಣ. ಅವಳು ಮಾಡಿದ್ದಂಥದ್ದು ಹೇಳು. ಅವಳು ಸರಿಯಾಗಿರಲಿಲ್ಲ. ನೀನು ಆಗಂಟಿ ಸುಮ್ಮನಿರು. ಗಂಡರ ಮಕ್ಕಳನ್ನ ಯಾರೇ ಆಗಲಿ ನೋಡ್ಕೊಂಬಲ್ಲ. ನೀನಾದರೂ ನೋಡ್ಕೊಂಬಲ್ಲ, ನಾನಾದರೂ ನೋಡ್ಕೊಂಬಲ್ಲ. ಯಾರೇ ಆಗಲಿ ಅವ್ರ ಮಕ್ಳು ಅವ್ರಿಗೆ ಮುದ್ದು. ಏನೆಂದ್ರೆ ಅವ್ರು ಎದ್ದು ಹೊತ್ತು ಸಾಕ್ರೆ. ಈಗ ಅದೇ ಆಸೆ ನೋಡು. ಚೌಡಂಟಿಗೆ ಅವ್ರ ಮಗಳ ಮೇಲೆ ಎಷ್ಟು ಆಸೆ ಐತಿ. ನೀವು ನಮ್ಮ ಮಕ್ಳ ಮೇಲೆ ನಮಗೆ ಆಸೆ. ಇವಾಗ ಬೇರೆ ಮಕ್ಳ ಮೇಲೆ ಆಸೆ ಪಡೋಕ್ಕಾಗುತ್ತೆ? ನಾವು ಗಂಡರ ಮಕ್ಳು ನೋಡಿ ಪಕ್ಕದ ಮನೆ ಮಕ್ಳು ನಾವು ಬರಪ್ಪ ಅಂತೇಳಿ ನಮ್ಮ ಮಕ್ಳಂತೆ ಆಸೆ ಪಡೋಕ್ಕಾಗುತ್ತೆ? ಇಲ್ಲ ತಾನೆ. ಹಂಗೆ ಮತ್ತೆ ಅದೂ ಹೊಟ್ಟೆ ಹುಟ್ಟಿರೋ ಮಕ್ಕಳಾಗಬೇಕು ಅಲ್ಲ. ಇನ್ಲರ್ಗ ಅದೇ ಹೇಳೇವ್ರಿ. ಹೊಟ್ಟೆ ಹುಟ್ಟಿರೋ ಮಕ್ಕಳಾಗಬೇಕು, ಕಡ್ದಿರೋ ಮಜ್ಜಿಗೆ ಆಗಬೇಕು, ಮನೆಗಳ ಮಜ್ಜಿಗೆ ಹಾಲು ಮಜ್ಜಿಗೆ ಆಗಬೇಕು ಅಂತ ಹೇಳಿ ಹೇಳೇವ್ರಿ. ಅದೇನೇನು ಸುಳ್ಳಲ್ಲ, ನಿಜಾನೇ. ಏನು ಮಾಡ್ತೀವಿ? ಆರಮ್ಮ ಇಲ್ಲೋದಕ್ಕೆ ತಾನೇ ಮದುವೆ ಮಾಡ್ಕೊಂಡಿದ್ದು. ಆರಮ್ಮ ಇಲ್ದಿದ್ರೆ ಎಲ್ಲಿ ಮದುವೆ ಮಾಡ್ಕೊಂಬರು? ಅದಕ್ಕೇನೆ ನೋಡ್ಕೊಂಡು ನೋಡ ಹುಡುಗರು ನೋಡ್ಕೊಂಬಕ್ಕಾಗಿ ಅಲ್ಲಿ ಮದುವೆ ಮಾಡ್ಕೊಂಡಿದ್ದ ನಾನು ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕಾಯ್ತು ಬಿಡತ್ತ. ಯಾಕತ್ತು ಸರಿಯಾಗಿ ಬೈದಿದ್ದೀನಿ. ಇವತ್ತು ನೋಡಿ ಹೆಂಗೆ ಮಂಗ್ಳು ಹೆಂಗೆ ಇದ್ದಾಳೆ. ಅವ್ರ ಚಿಕ್ಕಮ್ಮನಿಗೆ ಅವ್ರ ಅಪ್ಪಗೆ ಇಲ್ಲೊತ್ತು ತಂದು ಇಕ್ಬಿಟ್ಟು ಜಗಳ ಮಾಡಿ ಕಳಿಸಿ ಹೆಂಗೆ ಇದ್ದಾಳೆ. ತುಂಬ ಬೇಜಾರಾಗ್ತೈತಿ. ಚೌಡಂಟಿ ಇಲ್ಲೋದಕ್ಕೆ ನಂಗಂತಂದು ಹೆಂಗೆ ಬರೋದು ಮಾತಾಡೋದು ಅದಕ್ಕೆ ಬೇಜಾರಾಗ್ತೈತಿ. ನಾನೇನೋ ಚೌಡಂಟಿ ಸಪೋರ್ಟ್ ಮಾಡ್ತೀನಿ, ಋತು ಸಪೋರ್ಟ್ ಮಾಡಲ್ಲ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.